ವಿದ್ಯಾರ್ಥಿಗಳೇ, 9ನೇ ತರಗತಿಯ ಈ ಒಂದು ಲೆಕ್ಕವನ್ನು ಈಗ ನಾವು ಬಿಡಿಸೋಣ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದು ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನಾವು ಕಂಡುಹಿಡಿಬೇಕು. ಇ ಎಫ್ ಅಂತಕ್ಕಂಥದ್ದು ಒಂದು ಸರಳ ರೇಖೆ ಆಗಿದೆ. ಇ ಎಫ್ ಅಂತಕ್ಕಂಥದ್ದು ಒಂದು ಸರಳ ರೇಖೆ ಆಗಿರೋದ್ರಿಂದ ಇಲ್ಲಿ ಈ ಕೋನ 50 ಡಿಗ್ರಿ ಇದೆ. ಇಲ್ಲಿ ಒಂದು ಹೆಸರನ್ನ ಕೊಟ್ಕೊಳ್ಳೋಣ. ಇದಕ್ಕೆ ಪಿ, ಇದಕ್ಕೆ ಕ್ಯೂ ಅಂತ ಕೊಟ್ಟಿರ್ತಾನೆ. ಇಲ್ಲಿ ಇ ಪಿ ಕ್ಯೂ ಕೋನ 50 ಡಿಗ್ರಿ ಇದೆ. ಇಲ್ಲಿರ್ತಕ್ಕಂತಹ ಕೋನ ಎಕ್ಸ್ ಇದೆ. ಈ ಪೂರ್ಣ ಕೋನ ಸರಳ ರೇಖೆ ಆಗಿರೋದ್ರಿಂದ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಎಕ್ಸ್ ಮತ್ತೆ 50 ಡಿಗ್ರಿ ಇವೆರಡನ್ನು ಕೂಡಿಸಿದ್ರೆ 180 ಡಿಗ್ರಿ ಇದೆ. ಇದು ಇ ಎಫ್ ಅನ್ನೋದು ಸರಳ ರೇಖೆ ಆಗಿರೋದ್ರಿಂದ ಎಕ್ಸ್ ಮತ್ತು 50 ಡಿಗ್ರಿ ಎರಡೂ ಕೂಡಿಸಿದ್ರೆ 180 ಡಿಗ್ರಿ ಬರ್ತದೆ. ಈ 50 ಡಿಗ್ರಿನ ಆ ಕಡೆ ಕಳಿಸಿದ್ರೆ 180 ಡಿಗ್ರಿ, ಇದು +50 ಇದ್ದಿದ್ದು ಆ ಕಡೆ ಹೋದಾಗ -50 ಡಿಗ್ರಿ ಆಗ್ತದೆ. ಸೊ ಹಾಗಾದಾಗ ಎಕ್ಸ್ ಇಸ್ ಈಕ್ವಲ್ ಟು 130 ಡಿಗ್ರಿ ಆಯಿತು. ಈಗ ನಮಗೆ ಇಲ್ಲಿ 130 ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ, ಈ ಕಡೆ ಕೋನ ವೈ ಕೊಟ್ಟಿದ್ದಾರೆ. ನಾವು ನೇರವಾಗಿ y ಇಸ್ ಈಕ್ವಲ್ ಟು 130 ಡಿಗ್ರಿ ಅಂತ ಬರಿಬೋದು. y ಇಸ್ ಈಕ್ವಲ್ ಟು 130 ಡಿಗ್ರಿ ಯಾಕೆ ಬರಿತೀವಿ ಅಂತಂದ್ರೆ ಇಲ್ಲಿ ಶೃಂಗಾಭಿಮುಖ ಕೋನಗಳಿವೆರಡೂ. ಇಲ್ಲಿ ಶೃಂಗಾಭಿಮುಖ ಕೋನಗಳು, ಈ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮ ಇರ್ತವೆ. ಹಾಗಾಗಿ y ಮತ್ತು 130 ಡಿಗ್ರಿ ಶೃಂಗಾಭಿಮುಖ ಕೋನಗಳಾಗಿದ್ದಾವೆ. ಎರಡನ್ನೂ ಸಹ ಸಮ ಇದ್ದಾವೆ. ಈಗ ನಾವು ಕೋನ ಎಕ್ಸ್ ಅಂತಕ್ಕಂಥದ್ದು ಸಹ 130 ಡಿಗ್ರಿ, ಕೋನ ವೈ ಅನ್ನೋದು ಸಹ 130 ಡಿಗ್ರಿ ಆಗಿದೆ. ಹಾಗಾಗಿ ಕೋನ ಎಕ್ಸ್ ಇಸ್ ಈಕ್ವಲ್ ಟು ಕೋನ ವೈಗೆ ಸಮ ಆಗ್ತದೆ. ಈಗ ಕೋನ ಎಕ್ಸ್ ಅನ್ನೋದು ಮತ್ತೆ ಕೋನ ವೈ ಅಂತಕ್ಕಂಥದ್ದು ಇವು ಏನಾಗಿದಾವಪ್ಪ ಅಂದ್ರೆ ಪರ್ಯಾಯ ಕೋನಗಳು ಅಂತ ಕರಿತೇವೆ. ಕೋನ ಎಕ್ಸ್ ಮತ್ತು ಕೋನ ವೈಗಳು ಪರ್ಯಾಯ ಕೋನಗಳಾಗಿವೆ. ಇವು ಪರ್ಯಾಯ ಕೋನಗಳಾಗಿರೋದ್ರಿಂದ ಕೋನ ಎಕ್ಸ್ ಮತ್ತೆ ಕೋನ ವೈ ಪರ್ಯಾಯ ಕೋನಗಳಾಗಿರೋದ್ರಿಂದ ಇಲ್ಲಿ ಎ ಬಿ ಮತ್ತು ಸಿ ಡಿ ಏನಿದಾವೋ ಇವೆರಡೂ ಸಹ ಸಮಾಂತರ ರೇಖೆಗಳಾಗಿವೆ. ಆದ್ದರಿಂದ ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿದೆ. ಇವು ಪರ್ಯಾಯ ಕೋನಗಳು ಸಮ ಆಗಿರೋದ್ರಿಂದ ನಮಗೆ ಎ ಬಿ ಮತ್ತು ಸಿ ಡಿ ಸಮಾಂತರ ಅಂತ ನಾವು ಸಾಧನೆಯನ್ನ ಮಾಡಿದ್ದೇವೆ.